ಇವತ್ತು ಮಾಜಿ ಪ್ರಧಾನಮಂತ್ರಿ ದೇವೇಗೌಡರಿಗೆ 92 ವರ್ಷ ತುಂಬಿ 93ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದಾರೆ. ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವಿವತ್ತು ಆಲೂರು ತಾಲೂಕಿನ ಕೆಲವು ಮುಖಂಡಗಳೆಲ್ಲ ಸೇರಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಕಾರ್ಯಕ್ರಮಗಳನ್ನ ನೆರವೇರಿಸಿದ್ದೀವಿ. ಕಾರಣ ಇಷ್ಟೇ, ಅವರಿಗೆ ಆರೋಗ್ಯ, ಐಶ್ವರ್ಯ ಮತ್ತು ಈ ದೇಶದ ಬಗ್ಗೆ ಅನೇಕ ಚಿಂತನೆ ಮಾಡಿದಂತ ಮಹಾ ದೊಡ್ಡ ನಾಯಕರು. ಅವರು ಇನ್ನೂ ಕೂಡ ಹೆಚ್ಚು ಕಾಲ 100 ವರ್ಷ ದಾಟಿ ಬದುಕಲಿ ಅನ್ನೋದೇ ನಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಅಯ್ಯಪ್ಪ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಕಾರಣ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿ, ಭಾರತ ದೇಶದ ಪ್ರಧಾನಮಂತ್ರಿ ಆಗಿ ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟಂತ ದೊಡ್ಡ ನಾಯಕರು, ಶ್ರೀಮಂತರು. ಕಾರಣ ಇವತ್ತು ಏನು ಗಂಗಾ ಕಲ್ಯಾಣ ಇರಬಹುದು, ಇವತ್ತು ನಬಾರ್ಡ್ ಸ್ಕೀಮ್ ಇರಬಹುದು, ಮತ್ತೆ ಸ್ತ್ರೀ ಶಕ್ತಿ ಸಂಘರಿಗೆ ಪಾರ್ಲಿಮೆಂಟ್ ಅಲ್ಲಿ ಹೆಚ್ಚು ಶಕ್ತಿ ಕೊಟ್ಟಂತವ್ರು, ಬಜೆಟ್ ಕೊಟ್ಟಂತವ್ರು, ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟಂತ ನಾಯಕರು. ರೈತರ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸಿದ್ರು. ಅದೇ ರೀತಿ ಕುಮಾರಣ್ಣ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ರೈತರು ಸಾಲ ಮನ್ನಾ ಮಾಡುವಂತದ್ದು ಇರಬಹುದು, ಹಳ್ಳಿಗಳ ವಾಸ್ತವ್ಯ ಇರಬಹುದು. ಹೀಗೆ ಅವರು ಕೂಡ ಅನೇಕ ಕಾರ್ಯಕ್ರಮಗಳನ್ನ ಅವರ ಮಾರ್ಗದರ್ಶನದಲ್ಲಿ ಮಾಡಿದ್ದಾರೆ. ರೇವಣ್ಣವರು ಈ ಜಿಲ್ಲೆಗೆ ಅನೇಕ ಅಭಿವೃದ್ಧಿ ಕೆಲಸದಲ್ಲಿ ಹೆಚ್ಚು ಮಾಡಿದಂತ ಮಹಾನ್ ನಾಯಕರು ಕೂಡ ರೇವಣ್ಣವರು ಇದ್ದಾರೆ. ಅದರಿಂದ ನಮ್ಮ ಪಕ್ಷದ ಸಿದ್ಧಾಂತ, ಗುರಿ ರೈತರಿಗೆ, ಕಾರ್ಮಿಕರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗುವಂತ ಕಾರ್ಯಕ್ರಮ ಕೊಟ್ಟಂತವರು. ಅಧಿಕಾರ ಇದ್ದಾಗ ಏನಿವತ್ತು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಇವತ್ತು ಮೀಸಲಾತಿ ಕೊಟ್ಟಂತ ನಾಯಕರು ದೇವೇಗೌಡರು ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಅದೇ ಕಾಪಿನ ಇವತ್ತು ಭಾರತ ದೇಶದಲ್ಲಿ ಕಾಪಿ ಮಾಡಿದ್ರು. ಆದ್ರಿಂದ ಅಂತ ಒಂದು ದಿಟ್ಟ ನಿಲುವನ್ನ ತಗೊಂಡಂತವ್ರು, ಹಳ್ಳಿಯಲ್ಲಿ ರೈತರ ಮಗನಾಗಿ ಹುಟ್ಟಿ ಈ ಸಮಾಜಕ್ಕೆ ಅವರದೇ ಆದ ಕೊಡುಗೆಯನ್ನು ಕೊಟ್ಟಂತ ನಾಯಕರು ಅಂತ ಹೇಳಿ ಅವರಂತ ಆಶೀರ್ವಾದ ಬೇಕು. ಮತ್ತೆ ಈ ಸಮಾಜಕ್ಕೆ ಅವರಂತ ದೂರದೃಷ್ಟಿ ಬೇಕು. ಅವರು ಹೆಚ್ಚು ಕಾಲ ಬದುಕಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಹುಟ್ಟುಹಬ್ಬವನ್ನು ಆಚರಿಸಿ ಒಂದು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲಾಗಿರುವಂತಹ ಕಾರ್ಯಕ್ರಮವನ್ನು ನಮ್ಮ JDS ಅಧ್ಯಕ್ಷರಾದ ದೇವೇಗೌಡರ ನೇತೃತ್ವದಲ್ಲಿ ನಾವೆಲ್ಲ ಹಮ್ಮಿಕೊಂಡಿದ್ದೀವಿ. ದೇವೇಗೌಡರಿಗೆ ಮತ್ತು ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ, ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಏನಾದರೂ ಕೆಂಪುಕೋಟೆ ಮೇಲೆ ಬಾವುಟವನ್ನು ಆರಿಸಿದಂತ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು. ಅವರನ್ನ ಸ್ಮರಣೆಯಾಗಿ ಯಾವತ್ತೂ ಮರೆಯಕ್ಕಾಗಲ್ಲ. ಇವತ್ತೇನು ನಮಗೆ 1947 ಸ್ವಾತಂತ್ರ್ಯ ಕೊಟ್ಟರು ನಮ್ಮ ದೇಶಕ್ಕೆ, ಆ ತರ ನಮ್ಮ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ಭಾರತದ ದೇಶದಾದ್ಯಂತ ದೇವೇಗೌಡರ ಮಕ್ಕಳು, ಮೊಮ್ಮಕ್ಕಳು ಕಾಲಕ್ಕೂ ಚಿರವಾಗಿ ಅವರ ಹೆಸರು ಶಾಶ್ವತವಾಗಿ ಉಳಿಯುತ್ತೆ. ಅವ್ರಿಗೆ ಭಗವಂತ ಇನ್ನು 93ನೇ ವರ್ಷದ ಏನು ಹುಟ್ಟುಹಬ್ಬವನ್ನು ನಾವು ಆಚರಿಸಿದ ಈ ಸಮಯದಲ್ಲಿ ನಾವು ದೇವೇಗೌಡರು ಕರ್ನಾಟಕದ ಹಾಸನ ಜಿಲ್ಲೆಯ ಸುಪುತ್ರರಾಗಿ, ರಾಷ್ಟ್ರದ ರೈತ ನಾಯಕನಾಗಿ ಹಾಗೂ ಪ್ರಧಾನಿಯಾಗಿ ಕೇವಲ 1 ವರ್ಷ ಅವಧಿ ಒಳಗೆ ಅವರು ಮಾಡಿದಂತ ಆವಿಷ್ಕಾರವಾದ ಕೆಲವು ವಿಚಾರಗಳನ್ನ ಇವತ್ತು ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ಹುಟ್ಟುಹಬ್ಬದ ದಿವಸ ಅವರು ಮಾತಾಡ್ತಾ ಇದ್ದಾರೆ. ಇವತ್ತು ದೇವೇಗೌಡರು ಏನು ರೈಲ್ವೆಗೆ ಇರಬಹುದು, ಹಾಗೇನೆ ಮತ್ತೆ ನೀರಾವರಿಗೆ, ಇಡೀ ದೇಶಕ್ಕೆ ನೀರಾವರಿಯ ಹರಿಕಾರ ಅಂತ ಏನ್ ಕರೀತಾ ಇದ್ದಾರೆ ಇವತ್ತು ಅದು ದೇವೇಗೌಡರು. ರೈತ ನಾಯಕ ಅಂತ ಏನ್ ಕರೀತಾ ಇದ್ದಾರೆ ಅದು ದೇವೇಗೌಡರು. ಇವತ್ತು ದೇವೇಗೌಡರು ಪ್ರಧಾನಿಯಾದಂತ ಸಮಯದಲ್ಲಿ ರಷ್ಯಾದೊಂದಿಗೆ ಮಾತುಕತೆ ಮಾಡಿ S-4000 ಏನು ಇವತ್ತು ನಮ್ಮ ದೇಶದ ಗಡಿಯಲ್ಲಿ ಎಲ್ಲಾ ಕ್ಷಿಪಣಿಗಳನ್ನು ಓಡಿಸ್ತಾ, ಅದು ದೇವೇಗೌಡರ ಕಾಲದಲ್ಲಿ ಅದನ್ನು ವ್ಯಾಪಾರ ಆಗಿತ್ತು ಅನ್ನೋದು ಒಂದು ಇವತ್ತು ಈಗಾಗಲೇ ಎಲ್ಲ ಮಾಧ್ಯಮದಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಮತ್ತು ವಿಡಿಯೋದಲ್ಲಿ ಬಿಡುಗಡೆ ಮಾಡಿದರು. ಇವತ್ತು ದೇವೇಗೌಡರು ಮಾಡಿದಂತ ಕಾರ್ಯಗಳು ಅವರ ಅವಧಿಯಲ್ಲಿ ಪ್ರಚಾರ ಆಗ್ಲಿಲ್ಲ. ಯಾಕೆ ಅಂದ್ರೆ ಅವತ್ತು ಫೇಸ್ಬುಕ್ ಆಗ್ಲಿ, ಯೂಟ್ಯೂಬೇ ಆಗ್ಲಿ ಅಥವಾ ಸಾಮಾಜಿಕ ಜಾಲತಾಣಗಳೇ ಆಗ್ಲಿ ಇರಲಿಲ್ಲ. ಆದ್ರೆ ಅವರು ಒಂದು 10-11 ತಿಂಗಳ ಅವಧಿಯಲ್ಲಿ ಇಡೀ ರಾಷ್ಟ್ರವನ್ನು ಸುತ್ತಿದ್ದಾರೆ, ಇಡೀ ಬೇರೆ ಬೇರೆ ದೇಶಗಳನ್ನು ಸುತ್ತಿದ್ದಾರೆ, ಚೈನಾಕ್ಕೂ ಹೋಗಿ ಅವರು ಮಾತನಾಡಿದ್ದಾರೆ. ಇಂಥವುಗಳನ್ನೆಲ್ಲ ಅವತ್ತು ಆಗ್ಲಿಲ್ಲ. ಇವತ್ತು ಅದನ್ನ ಎಳೆಯಾಗಿ ಬಿಚ್ಚಿ ತೋರಿಸುವಂತ ಪ್ರಯತ್ನ ಇವತ್ತು ಅವರ ಹುಟ್ಟುಹಬ್ಬದ ದಿವಸ ಪ್ರತಿಯೊಂದು ರಾಜಕೀಯ ಬಿಜೆಪಿಯವರು ಇರ್ಬೋದು, ಕಾಂಗ್ರೆಸ್ನವರು ಇರೋದು, ಇವತ್ತು ಅವರ ಹುಟ್ಟುಹಬ್ಬದ ದಿವಸ ನಿಜವನ್ನ ಹೃದಯಪೂರ್ವಕವಾಗಿ ಮಾತಾಡ್ತಾ